ಸಂಬಂಧಕ್ಕೆ ಈಗಾಗಲೇ ಕೆಲವೊಂದು ಸೂಚನೆ ನಮ್ಮ ಪ್ರದೇಶದಲ್ಲಿ ಕಾಣ್ತಾ ಇದೆ. ನೀವೆಲ್ಲರೂ ಒಗ್ಗಟ್ಟು, ನಿಮ್ಮೆಲ್ಲರ ಸಮ್ಮಿಲನ ಒಗ್ಗಟ್ಟು ಇವತ್ತು ವಿಜಯ ಪತಾಕೆ ಮೂಲಕ ತೋರಿಸ್ತಾ ಇದ್ದೀವಿ. ಅದೇ ರೀತಿ ಎರಡನೇ ಮುಖ್ಯ ವಿಷಯ ಇವತ್ತು ವೈಎಸ್ಆರ್ ಗೆಲ್ಲಿಸುವ ಮುಖಾಂತರವಾಗಿ ಇವತ್ತು ಏನು ಕಾಂಗ್ರೆಸ್ ದುರಾಡಳಿತ, ಕಾಂಗ್ರೆಸ್ ಪರಮಾವಧಿ ಏನು ನಡೀತಾರೆ ಇದಕ್ಕೆ ತಕ್ಕ ಉತ್ತರ ಕೋಲಾರದಲ್ಲಿ ಕೊಡಬೇಕು ಅಂತಂದ್ರೆ ಇವತ್ತು ಶಿಕ್ಷಕರ ಬಗ್ಗೆ, ವೃದ್ಧ ಶಿಕ್ಷಕರ ಬಗ್ಗೆ ಧ್ವನಿಯನ್ನು ಎತ್ತಬೇಕು, ಧ್ವನಿ ಕೂಗಬೇಕು ಅಂತಂದ್ರೆ ಏಕೈಕ ಮಾರ್ಗ ಇರೋದು ಒಂದೇ ಮಾರ್ಗ, ಅದು ವೈಎಸ್ಆರ್ ಗೆಲ್ಲಿಸುವ ಮುಖಾಂತರವಾಗಿ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಎಲ್ಲರಿಗಿಂತ ನಾವು ಚೆನ್ನಾಗಿದ್ದೀವಿ ತೋರಿಸ್ಬೇಕು ಅಂತಂದ್ರೆ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ನಾವು ಮಾಡಬೇಕಾಗುತ್ತೆ. ಇವತ್ತೇನು ಬಿಜೆಪಿ ಮತ್ತು ಜೆಡಿಎಸ್ ಸಮ್ಮಿಲನಕ್ಕೆ ನಮ್ಮ ಮಹೇಶ್ ಬಾಬು ಅವರನ್ನ ಒಗ್ಗೂಡಿ ನಾವು ಕೆಲಸ ಮಾಡಿದ್ವಿ. ಅದೇ ರೀತಿ ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳನ್ನೆಲ್ಲ ಒಗ್ಗೂಡಿ ಕೆಲಸದ ಮುಖಾಂತರವಾಗಿ ಕೋಲಾರ ಜಿಲ್ಲೆಯಲ್ಲಿ ನಾವು ಮತವನ್ನು ಸಾಧಿಸಬೇಕು ಅಂತ ಹೇಳುವ ಮುಖಾಂತರವಾಗಿ ಮಾನ್ಯ ಎಲ್ಲ ನನ್ನ ಮತಬಾಂಧವರಿಗೆ ನಮಸ್ಕರಿಸ್ತೀನಿ. ಇವತ್ತು ಮುಂಬರ್ತಕ್ಕಂಥ 3ನೇ ತಾರೀಕು ಆದೇಶದಿಂದ ಏನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪೂರ್ಣಿಮಾ ಶ್ರೀನಿವಾಸ್ ಅವರೇನು ನಿಂತಿದ್ದಾರೆ, ತಮ್ಮ ಗೊತ್ತಿದೆ ಲಾಸ್ಟ್ ಅವರು ಒಂದು ಅಭ್ಯರ್ಥಿ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಸೋತಿದ್ರು. ಅವರು ಕಾಂಗ್ರೆಸ್ ಅಲ್ಲಿ ಇವತ್ತು ಅವ್ರು ನಿಂತಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ತೆಲುಗನ್ನು ಮಾತಾಡ್ತಾರೆ, ಸನ್ಮಾನ ಕರ್ನಾಟಕ ಕೊಟ್ಟಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿದೆ ಗೊತ್ತಿಲ್ಲ, ಅಂದ್ರೆ ಚಿಕ್ಕವಾದ ಕಡ್ಕೊಂಡು ಕೊಡಬೇಕು ಅಂತ ಹೇಳ್ತಾರೆ. ನಾವು ಯಾವ ಪರಿಸ್ಥಿತಿ ಬೇಡ. ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ವೈದ್ಯರ ಕೆಲಸ ಮುಖಾಂತರವಾಗಿ ನಾವೆಲ್ಲ ಮತ್ತೆ ಕೋಲಾರದಲ್ಲಿ ಒಂದು ನಿರಂತರವಾಗಿ ಮುಂಬರುವ 2 ತಿಂಗಳಲ್ಲಿ ಏನು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೆ ನಾವು ಯಾವ ಮುಖಾಂತರವಾಗಿ ವಿಜಯ ಪತಾಕೆ ಸಾಧಿಸುವ ಮುಖಾಂತರವಾಗಿ ವೈದ್ಯರ ಕೆಲಸ ಮುಖಾಂತರವಾಗಿ ನಾವೆಲ್ಲ ಪಡೆದದ್ದು ಗೆಲ್ಲಬೇಕಂತ ಹೇಳ್ತಾ ಒಂದೇ ಈ 2 ಸಂಸ್ಥೆಗಳಲ್ಲಿ ಹೇಗೆ ಕಷ್ಟ ಆಗ್ತದೆ, 2 ಸಂಸ್ಥೆಗಳಲ್ಲಿ ಹೇಗೆ ಸ್ವಲ್ಪ ಕಷ್ಟ ಆಗ್ತದೆ. ಅವರು ಮಾತಾಡಿಲ್ಲ, ಇವರು ಮಾತಾಡಿಲ್ಲ ಅನ್ನೋದು ಸ್ವಲ್ಪ ಬರ್ತದೆ. ದಯವಿಟ್ಟು ವೈದ್ಯರ ಓಕೆ ಏನಾಗುತ್ತೆ ಈ 2 ಸಂಸ್ಥೆಗಳಲ್ಲಿ ಈ ಸ್ವಲ್ಪ ಏನಾದ್ರೆ ನಿಮಗೂ ಸ್ವಲ್ಪ ಜಾಸ್ತಿ ಇರ್ತದೆ, ನಮ್ಮ ಮಾತಾಡ್ಸಿಲ್ಲ ನೀವು ಮಾತಾಡ್ಸಿಲ್ಲ ಜಾಸ್ತಿ ಇರ್ತದೆ. ಯಾಕಂದ್ರೆ 5 ಜಿಲ್ಲೆಯಲ್ಲಿ ಹೇಳ್ಬೇಕಾಗುತ್ತೆ. ಸೊ ಅದರಿಂದ ನಿಮ್ದೇ ಆಗ್ತಕ್ಕಂಥ ಕನ್ನಡ ಕಟ್ಟಿ ಒಂದು ಜವಾಬ್ದಾರಿ ಕಟ್ಟು ಜಿಲ್ಲಾ ಮುಖ್ಯ ಆಗುತ್ತೆ. ಅದರಿಂದ ನಾವೆಲ್ಲ ದೇಶವನ್ನು ಪಟ್ಟಿಟ್ಟು ಭವಿಷ್ಯವನ್ನು ಪಟ್ಟಿಟ್ಟು ಒಳ್ಳೆಯ ರಾಷ್ಟ್ರವನ್ನು ಕ್ಯಾಂಡಿಡೇಟ್ ಅಷ್ಟೇ, ಒಂದು ಸಮನ್ವಯ ಕ್ಯಾಂಡಿಡೇಟ್, ಬಿಜೆಪಿ ಕ್ಯಾಂಡಿಡೇಟ್ ಅಲ್ಲ, ಅದು ಬಿಜೆಪಿ ಕ್ಯಾಂಡಿಡೇಟ್, ಜೆಡಿಎಸ್ ಕ್ಯಾಂಡಿಡೇಟ್ ಅಲ್ಲ, ನೀವು ಮೋದಿ ಕ್ಯಾಂಡಿಡೇಟ್. ನೀವು ಕೆಲಸದಲ್ಲಿ ಮೋದಿ ಕೆಲಸ ಮುಖಾಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಕರ್ನಾಟಕ ರಾಜ್ಯದ ಮುಖಾಂತರವಾಗಿ ನಾವು ಕ್ಯಾಂಡಿಡೇಟ್ ಆಗಬೇಕು. ಸೊ ಅದರಿಂದ ನಾವೆಲ್ಲ ಪಟ್ಟಿಟ್ಟು ತಮ್ಮ ಗೊತ್ತಿಲ್ಲ ರಾಷ್ಟ್ರಪತಿ ಏನೋ ಮಾತಾಡ್ತಿದ್ದೆ, ನಾನು ಇಷ್ಟೊಂದು ಅಸ್ಪತಾಳಗಳಿಗೆ ಮಾತಾಡ್ತಿದ್ದೆ, ಕೇಳ್ತಾ ಇದ್ದೆ ಸರ್ ಲಾಸ್ಟ್ NLC ಎಲೆಕ್ಷನ್ ಅಲ್ಲಿ ಎಸ್ ಟಿ ಸೋಮಶೇಖರ್ ಅವರ ವಿರುದ್ಧ ಮಾತಾಡಿ ವಿರುದ್ಧ ಕೆಲಸ ಮಾಡೋ ಕ್ಯಾಂಡಿಡೇಟ್ ಸೋಸಿದ್ರು ನೀವು. ಅವ್ರು ಏನು ಮಾತಾಡಿಲ್ಲ ಅಂತ ನೇರವಾಗಿ ಕೇಳ್ತಾರೆ. ಯಾಕೆಂದ್ರೆ ಯಾವ ವ್ಯಕ್ತಿ ತಪ್ಪು ಕೆಲಸ ಮಾಡ್ತಾರೆ ಅವ್ರಿಗೆ ಮಾತಾಡೋದು ಇನ್ನೊಂದು ಗೊತ್ತಾಗ್ತದೆ, ಏನು ಅವರೇ ರೀತಿಯಲ್ಲಿ ನನ್ನ ಕೆಲಸ ಮಾಡೋಣ. ಸೊ ಅದರಿಂದ ದಯವಿಟ್ಟು ಯಾರು ತಪ್ಪು ಮಾಡ್ತಾರೋ ಅವ್ರಿಗೊಂದು ಮಾನದಂಡ ಕೊಟ್ಟರೆ ಮುಂದಿನ ಪೀಳಿಗೆ ಎಕ್ಸಾಂಪಲ್ ಆಗ್ತದೆ. ಅದು ಯಾರಾಗಿರ್ಬೋದು. ಸ್ವಲ್ಪ ಲಾಸ್ಟ್ ಫಸ್ಟ್ ಎಲೆಕ್ಷನ್ ಅಂತೆ ನಮ್ಮ ಅಭಿಷೇಕ ಗಮನ ಸೋಸಿದ್ರು, ನೇರವಾಗಿ ನೀವು ಮಾಡಿಲ್ಲ, ಎಂದು ನಮ್ಮ ಮಾಡ್ಕೊಂಡಿಲ್ಲ. ಆ ಪರಿಸ್ಥಿತಿ ಕೋಲಾರ ಜಿಲ್ಲೆ ಇವತ್ತು ಆಗುದಿಲ್ಲ. ಜೆಡಿಎಸ್ ಏನು ಗೆದ್ದಿದ್ದೀವಿ, ಕುಮಾರಸ್ವಾಮಿ ಹಂತದಲ್ಲಿ ಯಾರು ಬೆಳಿತೀವಿ, ಯಾವತ್ತೂ ನಾವು ಮೋಸ ಮಾಡಕ್ಕೆ ಹೋಗುವುದಿಲ್ಲ, ಮೋಸ ಮಾಡಕ್ಕೆ ಮನಸ್ಸು ಹೋಗುದಿಲ್ಲ. ಸೊ ನಿಶ್ಚಿತವಾಗಿ ನಾವೆಲ್ಲರೂ ಹಗಲು ರಾತ್ರಿ ಕಷ್ಟಪಟ್ಟು ನಿಮಗೆ ಕೆಲಸ ಮುಖಾಂತರವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಸುವರ್ಣವಾಗಿ ಒಂದು ಸೂಚನೆ